ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಎಲ್ಲ ಆಯಿತು. ಸೊ ಗಂಡಂಗೂ ಪೂಜೆ ಮಾಡಾಯಿತು. ಸೊ ಫುಲ್ ಹ್ಯಾಪಿ, ಫುಲ್ ಪಾಸಿಟಿವ್ ವೈಬ್ಸ್. ಚೆನ್ನಾಗಿದೆಯಾ? ಥರ ಮೆಹಂದಿ ಬಿಡಿಸ್ಕೋಬೇಕಂತ ಬಂದಿದ್ದಾಳೆ. ಇದು ಬಂದು ಇದೊಂದು ಬಿಟ್ರೆ ಇನ್ನೊಂದು 2-3 ಫ್ರೆಂಡ್ಸ್. ವೆಲ್ಕಮ್ ಬ್ಯಾಕ್. ನೀವು ಎದಿತಾಸ್ ವ್ಲಾಗ್. ಇನ್ನು ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಹಂಗೆ ವೀಡಿಯೋನೆಲ್ಲ ಸ್ಕಿಪ್ ಮಾಡಬೇಡಿ, ಕಂಟಿನ್ಯೂ ಆಗಿ ನೋಡಿ. ಇವತ್ತು ಮಾರ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಭೀಮ ಅಮಾವಾಸ್ಯೆ ಎಲ್ಲ ಬೆಳಗ್ಗೆಯಿಂದ ಸ್ವಲ್ಪ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಎಲ್ಲ ಆಯಿತು. ಸೊ ಗಂಡಂಗೂ ಪೂಜೆ ಮಾಡಾಯಿತು. ಸೊ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡು ಕ್ಲಿಪ್ ಆ್ಯಡ್ ಮಾಡ್ತೀನಿ. ಸೊ ಇವಾಗ ನಾನು ದೇವಸ್ಥಾನಕ್ಕೆ ಹೋಗೋಣ ಅಂತ ರೆಡಿ ಆಗಿದ್ದೀನಿ. ಯಾವ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ತೋರಿಸ್ತೀನಿ ಬನ್ನಿ. ಆರತಿ ಉಕ್ಕಡ ದೇವಸ್ಥಾನಕ್ಕೆ ಬಂದ್ವಿ. ಅಂದರೆ ಇವತ್ತು ಭೀಮನ ಅಮಾವಾಸ್ಯೆ ಇದರಿಂದ ತುಂಬ ಜನ ಬಂದಿದ್ದರು. ನಾವು ಅಮಾವಾಸ್ಯೆಲೆಲ್ಲ ಪ್ರತಿ ಅಮಾವಾಸ್ಯೆಲ್ಲೂ ಬರ್ತೀವಿ, ಆದರೆ ಇಷ್ಟು ಜನ ಯಾವ ಅಮಾವಾಸ್ಯೆಲ್ಲೇ ನೋಡಿರಲಿಲ್ಲ, ಅಷ್ಟು ಜನ ಬಂದಿದ್ದರು. ಅಂದರೆ ನಾವು ಯಾವಾಗಲೂ ಬಂದರೆ ಲೈನಲ್ಲೇನು ಹೋಗಲ್ಲ. ಇಲ್ಲಿ ಕಾರ್ತಿಕ್ ಫ್ರೆಂಡ್ ಇರ್ತಾರೆ, ಸೊ ಅವರೇ ಬಿಟ್ಕೊಡ್ತಾರೆ. ಅಂದರೆ ಆದರೆ ಇವತ್ತು ತುಂಬ ರಶ್ ಇರ್ತಲ್ಲ, ಸೊ ಹೇಗಾಗುತ್ತೋ ದರ್ಶನ ಅಂತ ಅನ್ಕೋತಾ ಇದ್ದೆ. ಇಲ್ಲಿ ಮುಂದೆ ಕೂತ್ಕೊಂಡು ದೇವ್ರು ನೋಡೋದು ತುಂಬಾ ಖುಷಿ ಆಯಿತು ನನಗೆ. ಚರಿ ಒಳಗೆ ಕೂಡ ಹೋಗಿದ್ದೆ. ನೆಕ್ಸ್ಟ್ ಇಲ್ಲಿ ಊಟದ ಟೈಮ್ ಆಗಿತ್ತಲ್ಲ, ಊಟ ಮಾಡ್ಕೊಂಡು ಹೋಗೋಣ ಅಂತ ಇಲ್ಲಿ ಹೋಟೆಲ್ ರಾಜ್ಕುಮಾರ್ ಇದೆಯಲ್ಲ, ಅಲ್ಲಿಗೆ ಬಂದ್ವಿ ನಾವು. ಅಂಕಿತಾ, ದರ್ಶನ ಎಲ್ಲ ಆಯ್ತು, ಹೆಂಗನ್ಸ್ತು? ಇದು ಸೆಕೆಂಡ್ ಟೈಮ್ ನಾನು ಥರ ಒಳಗಡೆ ಬಂದು, ಸೊ ನನಗಂತೂ ಮನಸ್ಫೂರ್ತಿಯಿಂದ ಖುಷಿ ಆಯಿತು. ಬರಬೇಕು ಅಂತ ಇದ್ದಲ್ಲ, ಅದೆಲ್ಲ ಫುಲ್ ಅಷ್ಟು ರಶಲ್ಲಿ ನಾವು ಒಳಗೆ ನಿಂತ್ಕೊಂಡು ಅದು ಬೇಡ್ಕೊಳ್ಳೋದಂದರೆ ತುಂಬಾ ಖುಷಿ ಆಯಿತು. ಫುಲ್ ಹ್ಯಾಪಿ, ಫುಲ್ ಪಾಸಿಟಿವ್ ವೈಬ್ಸ್. ಅಲ್ಲೇ ಬರ್ತಾ ಅಂದ್ವಿ, ಫಿಶ್ ತೊಗೊಂಡು ಬಂದ್ವಿ. ನಾನು ಫಿಶ್ನ ಯಾವಾಗಲೂ ರಾಗಿ ಹಸಿಟ್ಟಾಗಿ ತೊಳಿತೀನಿ, ಸ್ಮೆಲ್ಲೆಲ್ಲ ಹೋಗುತ್ತೆ. ಸೊ ನಮ್ಮ ಮನೇಲಿ ಯಾರು ಫಿಶ್ ಸಾಂಬಾರು ಯಾರೂ ತಿನ್ನಲ್ಲ, ಸೊ ಅದಕ್ಕೆ ತವಾ ಫ್ರೈ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಸೊ ತವಾ ಫ್ರೈ ಏನಿಲ್ಲ, ತುಂಬ ಈಸಿಯಾಗೆ ಮಾಡ್ಬೋದು. 1-2 ಟೇಬಲ್ ಸ್ಪೂನ್ ಇದು ಅಚ್ಚ ಖಾರದ ಪುಡಿ ತೊಗೊಳ್ಳಿ, ಒಂದು ಸ್ವಲ್ಪ ಅರಿಶಿನ, ಆಮೇಲೆ ಗರಂ ಮಸಾಲ, ಆಮೇಲೆ ಧನಿಯಾ ಪೌಡರ್, ಆಮೇಲೆ ಇದು ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಅದು ಸ್ವಲ್ಪ ಹಾಕ್ಕೊಳ್ಳಿ. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಒಂದು ಸ್ವಲ್ಪ, ಜಾಸ್ತಿ ಏನು ಬೇಡ. ಆಮೇಲೆ ಸಾಲ್ಟ್ ನಿಮ್ಮ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಸಾಲ್ಟ್ ಹಾಕ್ಕೊಂಡು ಸ್ವಲ್ಪ ಅದನ್ನು ಕಲಿಸ್ಕೊಳ್ಳಿ. ಆಮೇಲೆ ನೀರು ಹಾಕಿ ಕಲಿಸ್ಕೊಳ್ಳಿ, ನಿಮ್ಗೆ ಎಷ್ಟು ಬೇಕಾಗುತ್ತೆ ನೋಡ್ಕೊಳ್ಳಿ. ಆಮೇಲೆ ಲಾಸ್ಟಲ್ಲಿ ನಿಂಬೆಹಣ್ಣು ರಸ ಹಾಕ್ಕೊಳ್ಳಿ. ಎಲ್ಲ ಫಿಶ್ಗೂ ಅದು ಮಸಾಲ ಎಲ್ಲ ಚೆನ್ನಾಗಿ ಹಚ್ಕೊಳ್ಳಿ. ಅದು ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿದ್ರೆ ಅವಾಗ ಚೆನ್ನಾಗಿ ಫಿಶ್ ತವಾ ಫ್ರೈ ಮಾಡೋಕ್ಕೆ ಚೆನ್ನಾಗುತ್ತೆ. ಎಲ್ಲದು ಫಿಶ್ಗೂ ಹಚ್ಕೊಂಡ್ಮೇಲೆ ತವ ಮೇಲೆ ಹಾಕ್ಕೊಂಡು ಫ್ರೈ ಮಾಡಿ, ಅದೊಂದು ಅರ್ಧ ಗಂಟೆ ಬಿಟ್ಟು ಆಮೇಲೆ ತವ ಮೇಲೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಝೂಡಿಯೋ ಸೇಲ್ ನಡೀತಾ ಇದೆ ಅಂತ ಬಂದ್ವಿ, ನೋಡೋಣ ಕಲೆಕ್ಷನ್ಸ್ ಹೇಗಿದೆ ಅಂತ. ಏನು ಅಷ್ಟೇನು ಕಲೆಕ್ಷನ್ಸ್ ಚೆನ್ನಾಗಿರಲಿಲ್ಲ. ಸೊ ಯಾವ್ದ್ಯಾವ್ದು ಆಫರ್ ಹಾಕಿದ್ದಾರೆ ಅಂದರೆ ಒಂದೊಂದಕ್ಕೆ ಆಫರ್ ಹಾಕ್ತಾಯಿದ್ರು ಆವಾಗೆಲ್ಲ, ಇವಾಗೆಲ್ಲ ಡ್ರೆಸ್ಗೂ ಆಫರ್ ಹಾಕ್ಬಿಟ್ಟಿದ್ರು. ಸೊ ನನಗೆ ಯಾವುದೂ ಅಷ್ಟು ಇಷ್ಟ ಆಗಲಿಲ್ಲ, ತೊಗೊಳ್ಳೋಣ ಅಂತ ಬಂದೆ, ನೋಡೋಣ ಯಾವ್ದಾದ್ರು ಚೆನ್ನಾಗಿದೆ ಅಂತ. ನನಗೆ ಯಾವುದು ಇಷ್ಟ ಆಗಲಿಲ್ಲ. ಸೊ ಅಂಕಿತಾ ನೋಡ್ತಾ ಇದ್ಲು ಅವಳಿಗೆ ಯಾವುದಾದ್ರೂ ಇಷ್ಟ ಆಗುತ್ತಾ ಅಂತ, ಅವಳಿಗೂ ಯಾವುದು ಇಷ್ಟ ಆಗಲಿಲ್ಲ ಅಂತ ಹೇಳ್ತಾಯಿದ್ಲು. ಅಂದರೆ ಫ್ರಾಕ್ಸ್ ಎಲ್ಲ ಬಿಟ್ಟಿದ್ರು, ಸೊ ಅದೆಲ್ಲ ನಾವು ತೊಗೊಬಿಟ್ಟಿದ್ದೀವಿ ಫ್ರಾಕ್ಸ್ ಅದೆಲ್ಲ. ಇನ್ನು ಬೇರೆ ಎಲ್ಲ ತೊಗೊಳ್ಳೋಣ ಅಂತ ನೋಡಿದ್ರೆ ಯಾವುದೂ ಅಷ್ಟು ಚೆನ್ನಾಗಿರಲಿಲ್ಲ. ಇಲ್ಲಿ ಸ್ಲಿಪ್ಪರ್ ತೊಗೊಳ್ಳೋಣ ಅಂತ ನೋಡ್ತಾ ಇದ್ದೀನಿ, ಸ್ಲಿಪ್ಪರು ಏನಷ್ಟು ಕಲೆಕ್ಷನ್ಸ್ ಇರಲಿಲ್ಲ, ಅದು ಕೂಡ ಎಲ್ಲ ಸೇಲ್ ಬಿಟ್ಟಿದ್ದು ಸ್ಲಿಪ್ಪರೂ, ಅಷ್ಟೇನು ಕಲೆಕ್ಷನ್ಸ್ ಇರಲಿಲ್ಲ. ಸೊ ಇಲ್ಲಿ ನನ್ನ ಫೇವ್ರೆಟ್ ಪಾನಿಪುರಿಯನ್ನು ನಾನು ಇಲ್ಲಿ ಆ್ಯನಿಮೇಷನ್ ಮಾಡ್ತಿರುವಾಗ ಇಲ್ಲೇ ತಿಂತಾಯಿದ್ವಿ. ಸೊ ಇಲ್ಲಿ ಇವಾಗಲೂ ಬಂದಿದ್ವಿ ತಿನ್ನೋಣ ಅಂತ. ನೆಕ್ಸ್ಟ್ ಅಲ್ಲಿ ಆನ್ ದ ವೇ ಇಲ್ಲಿ ಕಣ್ಣನ್ ಬೇಕ್ರಿ ಇದೆಯಲ್ಲ, ಅಲ್ಲಿಗೆ ಬಂದಿದ್ವಿ, ಇಲ್ಲಿ ಮ್ಯಾಂಗೋ ಜ್ಯೂಸ್ ಕುಡಿಯೋಣ ಅಂತ. ಏನು ತಿಂತಾ ಇದೆಯಾ?
ಅದಕ್ಕೆ ಎಲ್ಲಾದ್ರೂ ಅದೇನು ತಗೊಂಡ್ತಿಯಲ್ಲ. ನನಗೆ ಈ ಪೇಸ್ಟ್ರೀಸು ಅದೆಲ್ಲ ಇಷ್ಟ ಆಗಲ್ಲ, ಹನಿ ಕೇಕ್ ಇಷ್ಟ ಆಗುತ್ತೆ. ಸೊ ಹನಿ ಕೇಕ್ ಬೇಕಾ ಫ್ರೆಂಡ್ಸ್? ಚೆನ್ನಾಗಿದೆಯಾ? ಏನು ಆರ್ಡರ್ ಮಾಡಿದ್ಯಾ? ಇದು ಇಲ್ಲಿ ಫೇಮಸ್ಸು ಮ್ಯಾಂಗೋ ಮಿಲ್ಕ್ ಶೇಕ್ ಚೆನ್ನಾಗಿದೆ. ಇದಿಲ್ಲ ಅಲ್ವಾ ಚೀಸ್ ಕೇಕ್? ಚೀಸ್ ಕೇಕೇ ಇಲ್ಲ ಫ್ರೆಂಡ್ಸ್, ನನ್ನ ಫೇವ್ರೇಟ್ ಕೇಕ್ ಅಂತ ಯಾವ್ದು ಹೇಳಿದ್ರೆ ಚೀಸ್ ಕೇಕ್. ಅಲ್ಲಿ ನಮ್ಮ ಆ ಕಡೆ ಮಾಡ್ತಾರೆ, ಅಲ್ಲಿ ಮೊಂಟಿಕೊಪ್ಪಲ್ ಹತ್ರ ಅಲ್ವಾ? ಸರಿ, ಏನಾದರೂ ತೊಗೊಂಡೋಗೋಣ. ಹಾಂ, ಚಾಕ್ಲೇಟ್ಸ್ ಇದೆಯಲ್ಲ, ತೊಗೊಂಡೋಗೋಣ. ಇದ್ರ ಮೆಮೊರೀಸು ನನಗಿಂತ ನಿಮಗೆ ಜಾಸ್ತಿ ಅಲ್ಲ? ಹಾಂ ಹೌದು, ಇದು ನನ್ನ ಫೇವ್ರೇಟ್. ಆಗ ಕಾಲೇಜಿಗೆ ಹೋಗ್ತಾ ಇದ್ನಲ್ಲ, ಆವಾಗ ಬರಬೇಕಾದ್ರೆ ತಿನ್ಕೊಂಡು ಬರ್ತಾಯಿದ್ದೆ. ಇದು JC ರೋಡಲ್ಲಿರೋದಲ್ವಾ, ಹಂಗೆ ಈಗ ಆನ್ ದ ವೇ ಅಲ್ವಾ ಮನೆಗೆ ಬರಬೇಕಾದ್ರೆ. ಚೆನ್ನಾಗಿದೆಯಾ? ಫ್ರೆಂಡ್ಸ್, ಇವಾಗ ನೋಡಿ, ಇವಳು ಸುಮ್ಮನೆ ಲೂಸ್ ಥರ ಮೆಹಂದಿ ಬಿಡಿಸ್ಕೋಬೇಕಂತ ಬಂದಿದ್ದಾಳೆ. ಇದು BM Limited ಮಾಲ್ ಇದೆಯಲ್ಲ, ಅಲ್ಲಿ ಅಂಕಿತಾ ಇವಳ ಥರ ಲೂಸು ಸುಮ್ಮನೆ ಮೆಹಂದಿ ಬಿಡಿಸ್ಕೋಬೇಕಂತೆ. ಹಾಗಂತ ಅಲ್ಲ ಫ್ರೆಂಡ್ಸ್, ಏನಂದರೆ ಇವಾಗ ಒಬ್ಬೊಬ್ಬರಿಗೆ ಒಂದೊಂದು ಜೋರಾಗಿ ಮಾತಾಡು. ಒಬ್ಬೊಬ್ಬರಿಗೆ ಒಂದೊಂದು ಆಸೆ ಇರುತ್ತೆ ಅಲ್ವಾ? ಅದೇ ಥರ ನನಗೂ ಈ ಥರ ಮೆಹಂದಿ ಹಾಕ್ಸ್ಕೋಬೇಕನ್ನೋ ತುಂಬ ಇಷ್ಟ. ನನಗೆ ಫಂಕ್ಷನ್ಸು ಆ ಥರನೇ ಇದ್ದರೆ ಹಾಕ್ಸ್ಕೋಬೇಕಾ. ಇನ್ನೇನೋ ಮನೆ ಹತ್ರ ಹೋಗ್ತಾ ಇದ್ವಿ, ಅವಾಗ ಅಂತಾಳೆ ನಾನು ಮೆಹಂದಿ ಬಿಡಿಸ್ಕೋಬೇಕಂತ ಆಸೆ ಆಗ್ತಾಯಿದೆ ನನಗೆ ಅಂತ. ಅದಕ್ಕೆ ನಾನಾದರೆ ಏನಾದ್ರು ಫಂಕ್ಷನ್ಸ್ ಇದ್ದರೆ ಬಿಡಿಸ್ಕೋತೀನಿ ಅಷ್ಟೇ. ಇವಳು ಫಂಕ್ಷನ್ ಇಲ್ಲ ಏನಿಲ್ಲ, ಸುಮ್ಮನೆ ಬಿಡಿಸ್ಕೋತಾವಳು. ಇಷ್ಟ ಫ್ರೆಂಡ್ಸ್. ಹಾಂ, ಇವಳಿಗೆ ತುಂಬ ಅಂದರೆ ಮೆಹಂದಿ ಬಿಡಿಸ್ಕೊಳ್ಳೋದಂತ ತುಂಬ ಇಷ್ಟ. ಎಲ್ಲ ಹಬ್ಬದಲ್ಲೂ ಬಿಡಿಸ್ಕೋತಾಳೆ. ನಾನೇನಷ್ಟು ನನಗೆ ಕೆಲಸ ಎಲ್ಲ ಇರುತ್ತಲ್ವ, ಅದರಿಂದ ಮೆಹಂದಿ ಎಲ್ಲ ಬಿಡಿಸ್ಕೊಳ್ಳೋಕೆ ಗೊತ್ತಾ ಫ್ರೆಂಡ್ಸ್, ಕೆಲಸ ಮಾಡೋದಿರಲ್ಲ ಇವಾಗ ನನಗೆ. ಒಂದೇನೋ ಒಂದು ಮನೇಲಿ ತೋರಿಸ್ತೀನಿ, ಒಂದು ದೊಡ್ಡ ಕೆಲಸ ಇದೆ ಫ್ರೆಂಡ್ಸ್, ಅದಕ್ಕೋಸ್ಕರ ಇವಳು ಕೆಲಸ ಮಾಡಿಸ್ತಾಳೆ ಅಂದ್ಬಿಟ್ಟೆ ಬಿಡಿಸ್ಕೋತಾಳೆ ಅನ್ನೋದೇನೋ ಡೌಟು. ಆ ಥರ ಏನಿಲ್ಲ ಫ್ರೆಂಡ್ಸ್, ಅದು ನನಗೆ ಆ ಥರ ಆಗಿದೆ ಅನ್ನೋದೇ ಗೊತ್ತಿರಲಿಲ್ಲ, ಆಮೇಲೆ ಗೊತ್ತಾಯಿತು. ಅದಕ್ಕಿಂತ ಮುಂಚೆನೇ ಹೇಳಿದೆ ನಾನು ಮ್ಯಾರೇಜಿಗೆಲ್ಲ ಫಂಕ್ಷನ್ಸ್ ಅಂದರೆ ಮನೆಗೆ. ಇವಳಂತೂ ಎಲ್ಲೋದ್ರೂ ಬಿಡಲ್ಲ ಫ್ರೆಂಡ್ಸ್, ಅಲ್ಲೆಲ್ಲ ಅವ್ರನ್ನೂ ಮಾತಾಡಿಸ್ತಾಳೆ. ಅಂದರೆ ಎಷ್ಟು ನಿಮ್ಮ ಟೀಮ್ ಅವರಿದ್ದೀರಾ ನೀವೆಲ್ಲ ಇಷ್ಟು ಜನ ಅಂತ. ತೋರಿಸು. ಸಿಂಪಲ್ ಅರೇಬಿಕ್ ಡಿಸೈನ್ ಅಷ್ಟೇ. ಎಷ್ಟಿದು ಒಂದಕ್ಕೆ? 100ಇಂದ ಸ್ಟಾರ್ಟಿಂಗ್ ಅಂತ ಹೇಳಿದ್ರು. ಹೌದಾ, ಚೆನ್ನಾಗಿ ಬಿಟ್ಟಿದ್ದಾರೆ. ಏನು ಒಂದು 5 ನಿಮಿಷ ಆಯ್ತಾ ಬಂದು? ಒಂದು 5 ಮಿನಿಟ್ಸ್ಗೆಲ್ಲ ಬಿಟ್ಬಿಟ್ರು, ಬೇಗ ಆಯಿತು. ಓಕೆ ಫ್ರೆಂಡ್ಸ್, ಹಾಗೆ ಬರಬೇಕಾದ್ರೆ ಬ್ಲೌಸಿಗೆ ಸ್ಟಿಚ್ ಕೊಟ್ಟಿದ್ದೆ. ಸೊ ಇದು ಅಮ್ಮ ಕೊಡಿಸಿದ್ದು. ಇದು ಕರ್ನಾಟಕದಲ್ಲಿ ಆಫರ್ ಇತ್ತಲ್ಲ, ಅದಕ್ಕೆ ನಾನು ಮುಂಚೆ ಅದೇ ಒಂದು ವೀಡಿಯೋದಲ್ಲಿ ತೋರಿಸಿದ್ದೀನಲ್ಲ ಅಮ್ಮ ಸ್ಯಾರಿ, ನಾನು ಮುಂಚೆನೇ ತೊಗೊಂಡಿದ್ದೆ. ಸೊ ಈ ಥರ ನೋಡ್ಬಿಟ್ಟು ಅಮ್ಮ 3D ತೊಗೋಬೇಕು ಅಂದು ಆವಾಗ ತೋರಿಸೋಣ ಅಂದರೆ ಸ್ಯಾರಿ ಕೊಟ್ಬಿಟ್ಟಿದೆ ಸ್ಟಿಚ್ಚಿಗೆ. ಸೊ ಇವಾಗ ಇಸ್ಕೊಂಡು ಈ ಥರ ಇದು ಕಲರ್ ಪಿಂಕ್ ಬ್ಲೂ ಮತ್ತು ಇನ್ನೊಂದು ಸ್ಕೈ ಬ್ಲೂ ಮತ್ತು ಇದು ಬ್ಲೂ, ಈ ಕಲರ್ ಕಾಂಬಿನೇಷನ್ ನನಗಂತೂ ಸಖತ್ ಇಷ್ಟ ಆಯಿತು. ನಾನು ತುಂಬ ದಿನದಿಂದ ತೊಗೋಬೇಕು ಅಂತಲೇ ಅನ್ಕೋತಾ ಇದ್ದೆ. ಸೊ ಆಮೇಲೆ ಅಮ್ಮ ಈಗ ಕರ್ನಾಟಕದಲ್ಲಿ ಹೆಂಗೋ ಆಫರ್ ಬಿಟ್ಟಿದ್ರಲ್ಲ, ಸೊ ತೊಗೊಬಿಡೋ ಯಾವುದಕ್ಕಾದ್ರೂ ಹಾಕ್ಕೊಂತೀನಿ, ನೋಡೋಣ ನಾನು ಯಾವ್ದು ಹಾಕೋತೀನಿ ನಾವು ತೋರಿಸ್ತೀನಿ. ಇದ್ರದ್ದು ಮ್ಯಾಚಿಂಗ್ ಇದಕ್ಕೆ ಕೊಟ್ಟಿದ್ದೆ. ಈ ಥರ ಡಿಸೈನ್ ಸಿಂಪಲಾಗಿ ಮಾಡಿಸಿದ್ದೀನಿ, ತುಂಬ ಗ್ರ್ಯಾಂಡಾಗಿ ಮಾಡಿಸಿಲ್ಲ, ಸಿಂಪಲಾಗಿ ಮಾಡಿಸಿ. ಬ್ಯಾಕ್ ಇತ್ತು ಅಂದರೆ ಸ್ಯಾರಿನೇ ತುಂಬಾ ಗ್ರ್ಯಾಂಡ್ ಇದೆಲ್ಲ. ಸೊ ಬ್ಲೌಸು ತುಂಬ ಗ್ರ್ಯಾಂಡ್ ಮಾಡಿಸ್ಬಿಟ್ರೆ ಚೆನ್ನಾಗಿ ಕಾಣೋದು. ಸೊ ಅದಕ್ಕೆ ಈ ಥರ ಮಾಡಿಸಿದ್ದೀನಿ. ಇವಾಗ ಇಸ್ಕೊಂಡು ಬಂದೆ, ಸೊ ತೋರಿಸೋಣ ಅಂತ. ಅವತ್ತಿರಲಿಲ್ಲ ಸ್ಯಾರಿ ತೋರ್ಸೋಕ್ಕೆ. ಫ್ರೆಂಡ್ಸ್, ಆಗಲೇ ನಿಮಗೆ ಹೇಳಿದ್ನಲ್ಲ ನಾನು ಏನೋ ಆಗಿದೆ ಬ್ಲಾಗಲ್ಲಿ ತೋರಿಸ್ತೀನಿ ಬನ್ನಿ ಅಂತ. ಬನ್ನಿ ತೋರಿಸ್ತೀನಿ ಏನಾಗಿದೆ. ಫ್ರೆಂಡ್ಸ್, ಅವಾಗಲೇ ಹೇಳಿದ್ನಲ್ಲ, ಏನೋ ಬೀರುಳು ತೆಗಿಯೋಕ್ಕೆ ಹೋಗಿದ್ದೆ. ಒಂದು ತೆಗಿಯೋಕ್ಕೆ ಹೋಗಿ ಎಲ್ಲ ಬಿದ್ದೋಯ್ತು ಫ್ರೆಂಡ್ಸ್. ಈಗ ಏನು ಮಾಡೋದು ಅಂತ ಇದನ್ನು ಮಟ್ಸೋಕ್ಕೆ ಬೇಜಾರು. ಒಬ್ಬಳೇ ಮಟ್ಬೇಕು, ಅಂಕಿತಾ ಅಂತ ಹೆಲ್ಪ್ ಬಂತು ಮಾಡಲ್ಲ, ಅವಳು ಮೆಹಂದಿ ಹಾಕ್ಸ್ಕೊಬಿಟ್ಟಿದ್ದಾಳೆ. ಹೆಂಗೆ ಮಾಡಿಸೋದು ಅಂತ ನೋಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇವಳು ಆಂಟಿ ತಾನೆ, ಆಂಟಿ ಹತ್ರ ಸ್ಯಾರೀಸ್ ಇರಬೇಕು. ಇದೊಂದು ಬಿಟ್ಟರೆ ಇನ್ನೊಂದು 2-3 ಫ್ರೆಂಡ್ಸ್ ಅಷ್ಟೇ ಇವಳ ಹತ್ರ ಸ್ಯಾರಿ. ಅದು ಅದೇ ಬೀರೂಲ್ ಅಂದರೆ ಆಲ್ಮೋಸ್ಟ್ ಸ್ಯಾರಿ ಇಟ್ಕೋತಾರಲ್ಲ. ಸೊ ಆಂಟಿ ಆಗಿರೋಳು ಸ್ಯಾರಿ ಇಟ್ಕೊಳ್ದೇನೆ ಒಂದೆರಡು ಸ್ಯಾರಿ ಇಟ್ಕೊಂಡವಳಲ್ಲಿ ನೋಡಿ. ಒಂದು 10 ಇರ್ಬೋದೇನೋ ಸ್ಯಾರಿ. ಇದು ನನ್ನ ಮದುವೆ ಸ್ಯಾರಿ, ನಾನು ಒಂದೇ ಸಲ ಹಾಕ್ಕೊಂಡಿರೋದು. ಇದು ನನ್ನ ಮದುವೆ ಸ್ಯಾರಿ ನೋಡಿ, ಸಕ್ಕತ್ತಾಗಿದೆ. ಅದು ಒಂದೇ ಸಲ ಹಾಕ್ಕೊಂಡಿದ್ದೀನಿ, ಎಲ್ಲೂ ಹಾಕ್ಕೊಂಡೇ ಇಲ್ಲ. ತುಂಬ ಗ್ರ್ಯಾಂಡ್ ಇದೆ ಅಲ್ವಾ,
ಎಲ್ಲಿಗೆ ಹಾಕೊಳ್ಳೋದು ಅಂತ ಸುಮ್ಮನೆ. ಇದೀನಿ. ಬ್ಲೌಸ್ ನೋಡಿ ಎಷ್ಟು ತುಂಬ ಗ್ರ್ಯಾಂಡಾಗಿದೆ. ನನ್ನ ಹತ್ರ ಒಂದು 10 ಸ್ಯಾರಿ ಇರ್ಬೋದು ಅಷ್ಟೇ. ಈಗ ಇದೆಲ್ಲ ಮಡಿಸಿ ಸಿಗ್ತೀನಿ ಫ್ರೆಂಡ್ಸ್. ಈಗ ಬಟ್ಟೆ ಎಲ್ಲ ಮಡ್ಸಾಯಿತು, ತಲೆಗೆ ಎಣ್ಣೆ ಹಾಕ್ಸ್ಕೊಳ್ಳೋಣ ಅಂತ ಹಾಕ್ಸ್ಕೊತಾ ಇದೆ. ಈ ಆಯಿಲ್ ತೋರಿಸೋಣ ಅಂತ ಅಂದ್ಕೊಂಡೆ. ಈ ಏರ್ ಆಯಿಲ್ನ ನಾನೇ ಪ್ರಿಪೇರ್ ಮಾಡಿರೋದು. ಸೊ ನಾನು ಡೈರೆಕ್ಟ್ ಕೊಕೊನಟ್ ಆಯಿಲ್ ಹಾಕ್ಕೊಳ್ಳಲ್ಲ. ಈ ಥರ 15 ಡೇಸ್ ಒನ್ಸ್ ಮಾಡಿ ತಲೆಗೆ ಹಚ್ಕೋತೀನಿ. ಅಂದರೆ ಕೂದಲೆಲ್ಲ ಉದ್ರಲ್ಲ, ಆಮೇಲೆ ಡ್ಯಾಮೇಜ್ ಏನೂ ಆಗೋಲ್ಲ. ನಾನು ಇದೊಂದು 4-5 ಮಂತ್ಸಿಂದ ಯೂಸ್ ಮಾಡ್ತಾಯಿದ್ದೀನಿ. ಈ ಏರ್ ಆಯಿಲ್ ಹೇಗೆ ಪ್ರಿಪೇರ್ ಮಾಡಬೇಕು ಅಂತ ನೀವೇನಾದರೂ ತಿಳ್ಕೊಬೇಕು ಅಂತ ಅಂದ್ಕೊಂಡ್ರೆ ನನಗೆ ಕಮೆಂಟ್ ಮಾಡಿ, ನಾನು ವೀಡಿಯೋ ಮಾಡಿ ಹಾಕ್ತೀನಿ. ಅಂದರೆ ಏನು ಈಸಿನೇ ಇದೆ, ತುಂಬ ಏನು ಕಷ್ಟ ಇಲ್ಲ. ಏರ್ ಫಾಲ್ ಏನೂ ಆಗೋಲ್ಲ.